ಹಿರಿಯರು ಯಾವಾಗಲೂ ಮನೆಯಲ್ಲಿ ಚಿನ್ನದಲ್ಲಿ ಹೂಡಿಕೆ ಮಾಡಬೇಕು ಅಂತ ಹೇಳ್ತಾ ಇದ್ರು. ಮನೆಯಲ್ಲಿ ಯಾವಾಗ ಸಮಸ್ಯೆ ಬಂದರೂ ಚಿನ್ನ ತುಂಬಾ ಸಹಾಯವಾಗುತ್ತೆ. ಒಂದು ವೇಳೆ ನಿಮಗೆ ತುರ್ತಾಗಿ ಹಣದ ಅವಶ್ಯಕತೆ ಇದ್ರೆ ಗೋಲ್ಡ್ ಲೋನ್ ಪಡೆಯುವುದು ಒಳ್ಳೆಯ ಆಯ್ಕೆ. ಈ ಲೋನ್ ಪಡೆಯಲು ಏಜೆನ್ಸಿಗಳಿಗೆ ನೀವು ಅಲೆದಾಡಬೇಕಾಗಿಲ್ಲ. ನಿಮ್ಮ ಅಂಗೈನಲ್ಲೇ ಗೋಲ್ಡ್ ಸಾಲ ಸಿಗುತ್ತೆ. ನೀವು ಈಗ ಇನ್ನಷ್ಟು ಸ್ಮಾರ್ಟ್ನತ್ತ ಹೆಜ್ಜೆ ಇರಿಸುವ ಕಾಲ ಬಂದಿದೆ. ಅದೇಗೆ ಕೂತಲ್ಲೇ ಲೋನ್ ಪಡೆಯೋದು ಅನ್ನೋ ಕುತೂಹಲನ? ಹಾಗಿದ್ರೆ ನಿಮ್ಮ ಕಾತುರಕ್ಕೆ ಬ್ರೇಕ್ ಹಾಕಲು ಈ ಸ್ಟೋರಿ ನೋಡಿ. ಹಿರಿಯರು ಯಾವಾಗ್ಲೂ ಮನೆಯಲ್ಲಿ ಚಿನ್ನದ ಹೂಡಿಕೆ ಮಾಡಬೇಕು ಅಂತ ಹೇಳ್ತಾ ಇದ್ರು. ಮನೆಯಲ್ಲಿ ಯಾವಾಗ ಸಮಸ್ಯೆ ಬಂದ್ರೂ ಚಿನ್ನ ತುಂಬಾ ಸಹಾಯವಾಗುತ್ತೆ. ಒಂದು ವೇಳೆ ನಿಮಗೆ ತುರ್ತಾಗಿ ಹಣದ ಅವಶ್ಯಕತೆ ಇದ್ರೆ ಗೋಲ್ಡ್ ಲೋನ್ ಪಡೆಯುವುದು ಒಳ್ಳೆಯ ಆಯ್ಕೆ. ಬೇರೆ ಸಾಲಗಳಿಗೆ ಹೋಲಿಸಿದ್ರೆ ಗೋಲ್ಡ್ ಲೋನ್ ಬೇಗ ಸಿಗುತ್ತೆ ಮತ್ತು ಸುಲಭ ಕೂಡ. ಗೂಗಲ್ ಪೇಯಲ್ಲಿ ಅನೇಕ ವ್ಯವಹಾರಗಳನ್ನ ನಡೆಸಬಹುದು. ಚಿನ್ನದ ನಾಣ್ಯಗಳನ್ನ ಖರೀದಿಸಬಹುದು. ರೈಲು ಟಿಕೆಟ್ ಸೇರಿದಂತೆ ಅನೇಕ ಸೇವೆಗಳನ್ನ ಪಡೆಯಬಹುದು. ಸಾಲ ನೀಡುವ ವ್ಯವಸ್ಥೆಯು ಗೂಗಲ್ ಪೇಯಲ್ಲಿದೆ. ಇದೀಗ ಗೂಗಲ್ ಕಂಪನಿಯು ಮುತ್ತೂಟ್ ಫೈನಾನ್ಸ್ ಜೊತೆ ಮೈತ್ರಿ ಮಾಡಿಕೊಂಡಿದೆ. ವಿಶೇಷವಾಗಿ ಗ್ರಾಮೀಣ ಭಾಗದ ಜನರಿಗೆ ಸಾಲ ಸೌಲಭ್ಯ ಪಡೆಯಲು ಈ ಫೀಚರ್ ನೆರವಾಗಲಿದೆ. ಇನ್ಮುಂದೆ ಗೋಲ್ಡ್ ಲೋನ್ ಪಡೆಯುವುದು ಇನ್ನಷ್ಟು ಸ್ಮಾರ್ಟ್. ಗೂಗಲ್ ಪೇ ಮೂಲಕ ಚಿನ್ನದ ಸಾಲ ಪಡೆಯುವುದು ಸುಲಭ. ಹಣಕಾಸು ಸಂಸ್ಥೆ ಮುತ್ತೂಟ್ ಫೈನಾನ್ಸ್ ಜೊತೆ ಗೂಗಲ್ ಕಂಪನಿ ಪಾಲುದಾರಿಕೆಯನ್ನ ಪ್ರಕಟಿಸಿದೆ. ವಿಶೇಷವಾಗಿ ಗ್ರಾಮೀಣ ಪ್ರದೇಶಗಳಲ್ಲಿ ಸಣ್ಣ ವ್ಯಾಪಾರಗಳು ಮತ್ತು ಗ್ರಾಹಕರಿಗೆ ಗೂಗಲ್ ಪೇ ಮೂಲಕ ಚಿನ್ನದ ಬೆಂಬಲಿತ ಸಾಲಗಳನ್ನ ನೀಡಲಿದೆ. ಈ ವರ್ಷದ ಗೂಗಲ್ ಫಾರ್ ಇಂಡಿಯಾ ಇವೆಂಟ್ನಲ್ಲಿ ಗೂಗಲ್ ಪ್ರತಿಕ್ರಿಯಿಸಿದೆ. ಭಾರತದಾದ್ಯಂತ ಜನರು ಈಗ ಈ ಕ್ರೆಡಿಟ್ ಉತ್ಪನ್ನವನ್ನ ಕೈಗೆಟುಕುವ ಬಡ್ಡಿ ದರಗಳು ಮತ್ತು ಹೊಂದಿಕೊಳ್ಳುವ ಬಳಕೆಯ ಆಯ್ಕೆಗಳೊಂದಿಗೆ ಬಳಸಬಹುದು. ಸಾಲಗಾರನಿಗೆ ನಮ್ಯತೆ ಮತ್ತು ಸಾಲದಾತರಿಗೆ ಭದ್ರತೆಯನ್ನ ಒದಗಿಸುವುದು ನಮ್ಮ ಗುರಿಯಾಗಿದೆ. ಗೂಗಲ್ ಪೇ ಎಂಬುದು ಕಂಪನಿಯ ಡಿಜಿಟಲ್ ಪಾವತಿ ಸೇವೆಯಾಗಿದೆ ಎಂದು ಗೂಗಲ್ ಹೇಳಿದೆ. ಭಾರತೀಯರು ಚಿನ್ನದೊಂದಿಗೆ ಸುದೀರ್ಘ ಸಾಂಸ್ಕೃತಿಕ ಸಂಬಂಧವನ್ನ ಹೊಂದಿದ್ದಾರೆ. ಅದು ಹೂಡಿಕೆಯನ್ನ ಮೀರಿದೆ. ಅದಕ್ಕಾಗಿಯೇ ವಿಶ್ವದ 11% ಹೆಚ್ಚು ಚಿನ್ನವು ಭಾರತೀಯ ಕುಟುಂಬಗಳ ಒಡೆತನದಲ್ಲಿದೆ. ಈ ಆಸ್ತಿಯನ್ನ ಆರ್ಥಿಕ ಚಟುವಟಿಕೆಗಾಗಿ ಸಜ್ಜುಗೊಳಿಸಬಹುದು ಮತ್ತು ಇದು ಸಾಲದ ಕಲ್ಪನೆಯಾಗಿದೆ. ಮಾಹಿತಿಯ ಪ್ರಕಾರ ಕಂಪನಿಯು ಚಿನ್ನದ ಸಾಲಕ್ಕಾಗಿ ಮತ್ತೊಂದು ಎನ್ಬಿಎಫ್ಸಿ ಆದಿತ್ಯ ಬಿರ್ಲಾ ಫೈನಾನ್ಸ್ ಲಿಮಿಟೆಡ್ನೊಂದಿಗೆ ಸಹಭಾಗಿಯಾಗಲಿದೆ. ನಾವು ಇದನ್ನ ಜವಾಬ್ದಾರಿಯುತವಾಗಿ ಮಾಡ್ತಾ ಇದ್ದೇವೆ ಎಂದು ಖಚಿತಪಡಿಸಿಕೊಳ್ತಿದ್ದೇವೆ. ಇದರಿಂದಾಗಿ ಬಳಕೆದಾರ ಮತ್ತು ಸಾಲದಾತ ಇಬ್ಬರಿಗೂ ಆಗುವ ಅಪಾಯಗಳನ್ನ ನಿಯಂತ್ರಿಸಲಾಗುತ್ತೆ. ಆದ್ದರಿಂದ ನಾವು ಪ್ರತಿಷ್ಠಿತ ಪಾಲುದಾರರೊಂದಿಗೆ ಬುದ್ಧಿವಂತಿಕೆಯಿಂದ ಕೆಲಸ ಮಾಡುವ ಮೂಲಕ ಈ ಹೊಂದಾಣಿಕೆಯನ್ನ ಮಾಡುವುದು ಬಹಳ ಮುಖ್ಯ ಎಂದು ಗೂಗಲ್ನ ಉತ್ಪನ್ನ ನಿರ್ವಹಣಾ ನಿರ್ದೇಶಕ ಶರತ್ ಬುಲುಸು ಹೇಳಿದ್ರು. 80% ಚಿನ್ನದ ಸಾಲಗಳು ಶ್ರೇಣಿ 2 ಮತ್ತು ಸಣ್ಣ ನಗರಗಳ ಬಳಕೆದಾರರಿಗೆ ಲಭ್ಯವಿದೆ. ಐಸಿಆರ್ಎ ಪ್ರಕಾರ ಸಂಘಟಿತ ಚಿನ್ನದ ಸಾಲ ಮಾರುಕಟ್ಟೆಯು 2025ರಲ್ಲಿ ₹100 ಟ್ರಿಲಿಯನ್ ಮತ್ತು ಮಾರ್ಚ್ 2027ರ ವೇಳೆಗೆ ₹15 ಟ್ರಿಲಿಯನ್ ಮೀರುವ ನಿರೀಕ್ಷೆ ಇದೆ. ಚಿನ್ನದ ಸಾಲಗಳನ್ನ ಸಾಲಗಾರರು ತಮ್ಮ ಚಿನ್ನಾಭರಣ ಮೇಲಾಧಾರವಾಗಿ ಹಣಕಾಸು ಭದ್ರತೆಗಾಗಿ ಬಳಸಬಹುದಾಗಿದೆ. ಸಾಲದಾತನಿಗೆ ಸುದೀರ್ಘ ಚೆಕ್ಗಳ ಅಗತ್ಯವಿಲ್ಲದೆ ಚಿನ್ನದ ಮೌಲ್ಯವನ್ನ ಸುಲಭವಾಗಿ ಪಡೆಯಬಹುದಾಗಿದೆ. ವೈಯಕ್ತಿಕ ಸಾಲಗಳು ಅಸುರಕ್ಷಿತ ಹಣಕಾಸು ಆಯ್ಕೆಗಳಾಗಿವೆ. ಸಾಲಗಾರರು ದೊಡ್ಡ ಮೊತ್ತವನ್ನ ಪಡೆಯಬಹುದಾಗಿದೆ. ಇದನ್ನ ನಿಗದಿತ ಅವಧಿಯಲ್ಲಿ ಮರುಪಾವತಿ ಮಾಡಲಾಗುತ್ತೆ. ಈ ಸಾಲಗಳನ್ನ ವೈದ್ಯಕೀಯ ತುರ್ತು ಪರಿಸ್ಥಿತಿಗಳನ್ನ ನಿಭಾಯಿಸುವುದು, ಪ್ರಯಾಣಕ್ಕೆ ಹಣಕಾಸು ಒದಗಿಸುವುದು, ಮನೆಯನ್ನ ನವೀಕರಿಸುವುದು ಅಥವಾ ಸಾಲವನ್ನ ಏಕೀಕರಿಸುವುದು ಮುಂತಾದ ವಿವಿಧ ಉದ್ದೇಶಗಳಿಗಾಗಿ ಬಳಸಬಹುದಾಗಿದೆ. ನೀವು ಎಲ್ಲಿಯಾದರೂ ಪ್ರವಾಸ ಕೈಗೊಳ್ಳಲು ಪ್ಲಾನ್ ಮಾಡಿದ್ದೀರಾ? ಹಾಗಾದ್ರೆ ಈ ಗುಡ್ ನ್ಯೂಸ್ ನಿಮಗೆ. ರೈಲಿನಲ್ಲಿ ರಾಜ ಮನೆತನದ ವೈಭವವನ್ನ ನೀವು ಪಡೆದು ಪ್ರವಾಸ ಮಾಡಬಹುದು. ಅರಮನೆ ವೀಲ್ ಕೊಡೋ ಈ ರೈಲಿನ ಪ್ರವಾಸದ ಬಗ್ಗೆ ಯಾವ್ಯಾವ ತಾಣ ನೋಡ್ಬೋದು ಅಂತ ಹೇಳ್ತೀವಿ. ಈ ಸ್ಟೋರಿ ನೋಡಿ. ರಜಾ ದಿನಗಳು ಮತ್ತು ಹಬ್ಬಗಳ ಸೀಸನ್ ಪ್ರಾರಂಭವಾಗಿದೆ. ನೀವು ಎಲ್ಲಿಯಾದರೂ ಪ್ರವಾಸ ಕೈಗೊಳ್ಳಲು ಪ್ಲಾನ್ ಮಾಡಿದ್ದರೆ ಭಾರತದ ಅತ್ಯಂತ ಹಳೆಯ ಪರಂಪರೆಯ ರೈಲುಗಳಲ್ಲಿ ಒಂದಾದ ಪ್ಯಾಲೇಸ್ ಆನ್ ವೀಲ್ಸ್ ರೈಲಿನಲ್ಲಿ ಪ್ರಯಾಣಿಸಲು ಪ್ಲಾನ್ ಮಾಡಿ. ಈ ರಾಯಲ್ ರೈಲು ಪ್ರಯಾಣಿಕರಿಗೆ ಮರೆಯಲಾಗದ ಅನುಭವ ನೀಡುತ್ತದೆ. ರಾಜ ಮನೆತನದ ಫೀಲ್ ಕೊಡೋ ರೈಲು ಪ್ರಯಾಣ ಟ್ರೈ ಮಾಡಿ. ಹೌದು, ಈ ಬಾರಿಯ ಪ್ಯಾಲೇಸ್ ಆನ್ ವೀಲ್ಸ್ ಅನ್ನ ರಾಯಲ್ ರೀತಿಯಲ್ಲಿ ಅಲಂಕರಿಸಲಾಗಿದೆ. ಈ ರಾಯಲ್ ರೈಲನ್ನ ಅಲಂಕರಿಸಲು ಕೋಟಿಗಳನ್ನ ಖರ್ಚು ಮಾಡಲಾಗಿದೆ. ಪ್ರಯಾಣಿಕರು ಇದರಲ್ಲಿ ಮಾಡುವ ಪ್ರವಾಸದ ಸವಿಯಾದ ನೆನಪುಗಳನ್ನ ಯಾವಾಗಲೂ ನೆನಪಿಸಿಕೊಳ್ಳುತ್ತಾರೆ. ಈಗ ಪ್ಯಾಲೇಸ್ ಆನ್ ವೀಲ್ಸ್ ರೈಲು ಹೆಚ್ಚು ರಾಯಲ್ ಆಗಿದೆ. ಪ್ರತಿ ವರ್ಷವೂ ಜನರು ರೈಲಿನಲ್ಲಿ ಪ್ರಯಾಣಿಸಲು ಕುತೂಹಲದಿಂದ ಕಾಯ್ತಾರೆ. ಪ್ಯಾಲೇಸ್ ಆನ್ ವೀಲ್ಸ್ನ ಪ್ರಯಾಣವು ದೆಹಲಿಯಿಂದ ಪ್ರಾರಂಭವಾಗಲಿದೆ.
8 ದಿನಗಳ ಪ್ಯಾಲೇಸ್ ಆನ್ ವೀಲ್ಸ್ ಪ್ರಯಾಣವು ರಾಜಸ್ಥಾನ್, ಗುಜರಾತ್ ಮತ್ತು ಉತ್ತರ ಪ್ರದೇಶದ ಮೂಲಕ ಹಾದು ಹೋಗುತ್ತದೆ. ಈ ಪ್ರತಿಷ್ಠಿತ ರೈಲು ತನ್ನ ಕಾಲೋಚಿತ ಪ್ರಯಾಣವನ್ನ ನವದೆಹಲಿ ಸಫ್ದರ್ ಜಂಗ್ ರೈಲು ನಿಲ್ದಾಣದಿಂದ ಪ್ರಾರಂಭಿಸಿದೆ. ರೈಲಿನಲ್ಲಿರುವ ಪ್ರಯಾಣಿಕರು ಜೈಪುರ, ಜೈಸಲ್ಮೇರ್, ಜೋಧ್ಪುರ್, ಉದಯ್ಪುರ, ಭರತ್ಪುರ ಮತ್ತು ಆಗ್ರಾ ಸೇರಿದಂತೆ ಅನೇಕ ಸ್ಥಳಗಳಿಗೆ ಪ್ರಯಾಣಿಸಲಿದ್ದಾರೆ. ನಂತರ ಅವರು ತಮ್ಮ ಮೂಲ ನಿಲ್ದಾಣವಾದ ದೆಹಲಿಗೆ ಹಿಂತಿರುಗುತ್ತಾರೆ. ಪ್ಯಾಲೇಸ್ ಆನ್ ವೀಲ್ಸ್ ನ ಟಿಕೆಟ್ ದರ ಎಷ್ಟು ಗೊತ್ತಾ? ಭಾರತೀಯ ರೈಲ್ವೆಯ ಪ್ರಮುಖ ರೈಲು ಪ್ಯಾಲೇಸ್ ಆನ್ ವೀಲ್ಸ್ ನ ಟಿಕೆಟ್ ಬೆಲೆಗಳು ಕಾಲೋಚಿತ ಬೇಡಿಕೆ ಮತ್ತು ವರ್ಗವನ್ನ ಆಧರಿಸಿವೆ. ಅಕ್ಟೋಬರ್ನಿಂದ ಮಾರ್ಚ್ ವರೆಗಿನ ಪೀಕ್ ಸೀಸನ್ನಲ್ಲಿ ಪ್ರೆಸಿಡೆನ್ಷಿಯಲ್ ಸೂಟ್ನ ಟಿಕೆಟ್ ದರವು ಪ್ರತಿ ರಾತ್ರಿಗೆ 2,91,330 ಆಗಿದ್ದರೆ, ಒಂದೇ ಆಕ್ಯುಪೆನ್ಸಿಗೆ ಪ್ರತಿ ಪ್ರಯಾಣಿಕರಿಗೆ 1,24,583 ರೂಪಾಯಿ. ಇನ್ನು ಇಬ್ಬರು ಪ್ರಯಾಣಿಸಿದ್ರೆ ಅದರಲ್ಲಿ ಒಬ್ಬರಿಗೆ 81,008 ರೂಪಾಯಿ ನಿಗದಿಪಡಿಸಲಾಗಿದೆ. ರೈಲಿನಲ್ಲಿ 14 ಐಷಾರಾಮಿ ಡಿಲಕ್ಸ್ ಕೋಚ್ಗಳಿವೆ. ಪ್ರತಿಯೊಂದಕ್ಕೂ ಹಿಂದಿನ ರಜಪೂತ ಸಾಮ್ರಾಜ್ಯದ ಹೆಸರನ್ನ ಇಡಲಾಗಿದೆ. ಈ ಪ್ರದೇಶದ ಸಾಂಸ್ಕೃತಿಕ ಪರಂಪರೆಯನ್ನ ಪ್ರತಿಬಿಂಬಿಸಲು ಅಲಂಕರಿಸಲಾಗಿದೆ. ಈ ಕ್ಯಾಬಿನ್ಗಳು ಹವಾನಿಯಂತ್ರಣ, ವೈಫೈ, ಸ್ನಾನಗೃಹಗಳು ಮತ್ತು ಶ್ರೀಮಂತ ಸಾಂಪ್ರದಾಯಿಕ ಒಳಾಂಗಣಗಳಂತಹ ಆಧುನಿಕ ಸೌಕರ್ಯಗಳನ್ನ ಹೊಂದಿವೆ. ಪ್ರತಿ ಕ್ಯಾಬಿನ್ ಸೊಗಸಾದ ಪೀಠೋಪಕರಣಗಳು, ರೇಷ್ಮೆ ಪರದೆಗಳು ಮತ್ತು ಪ್ರೀಮಿಯಂ ಹಾಸಿಗೆ ಸೇರಿದಂತೆ ರಾಜಮನೆತನದ ಅಲಂಕಾರವನ್ನ ಹೊಂದಿದೆ. ರೈಲಿನಲ್ಲಿ ಮಹಾರಾಜ ಮತ್ತು ಮಹಾರಾಣಿ ಎಂಬ 2 ಊಟದ ರೆಸ್ಟೋರೆಂಟ್ಗಳಿವೆ. ಇದು ರಾಜಸ್ಥಾನಿ, ಕಾಂಟಿನೆಂಟಲ್, ಇಂಡಿಯನ್, ಚೈನೀಸ್ ಮತ್ತು ಇತರೆ ವಿವಿಧ ಪ್ರಕಾರ ಆಹಾರಗಳು ಇದರೊಳಗೆ ಲಭ್ಯವಿದೆ. ರಾಯಲ್ ಔತಣಕೂಟ, ಟೇಬಲ್ ಸೆಟ್ಟಿಂಗ್ಸ್ ಮತ್ತು ಪರಿಣಿತ ಬಾಣಸಿಗರು ತಯಾರಿಸಿದ ರುಚಿಕರವಾದ ಆಹಾರದೊಂದಿಗೆ ಹಳೆಯ ಕಾಲದ ನೆನಪುಗಳನ್ನ ಮರಳಿಸುತ್ತದೆ. ರೈಲಿನಲ್ಲಿ ರಾಯಲ್ ಡ್ರಿಂಕ್ಸ್ ಕೂಡ ಲಭ್ಯ. ಕೆಲವು ಅತ್ಯುತ್ತಮ ಸ್ಪಿರಿಟ್ಗಳನ್ನ ಸೇವಿಸಲು ಬಯಸುವವರಿಗೆ ರೈಲು ದಿ ರಾಯಲ್ ಬಾರ್ ಅನ್ನ ಒಳಗೊಂಡಿದೆ. ಇದು ಸ್ಪಿರಿಟ್ಗಳು, ವೈನ್ಗಳು ಮತ್ತು ಕಾಕ್ಟೇಲ್ಗಳ ಶ್ರೇಣಿಯನ್ನ ನೀಡುತ್ತದೆ. ವಿಶಾಲವಾದ ಕೋಣೆ ಪ್ರದೇಶವು ಪ್ರಯಾಣಿಕರಿಗೆ ಐಷಾರಾಮಿ ಅಲಂಕಾರಗಳ ನಡುವೆ ವಿಶ್ರಾಂತಿ ಮತ್ತು ಬೆರೆಯಲು ಸ್ಥಳಾವಕಾಶವನ್ನ ಒದಗಿಸುತ್ತದೆ. ಪ್ಯಾಲೇಸ್ ಆನ್ ವೀಲ್ಸ್ ನಲ್ಲಿ ಆಯುರ್ವೇದ ಚಿಕಿತ್ಸೆಗಳು, ಮಸಾಜ್ಗಳು ಮತ್ತು ಸೌಂದರ್ಯ ಚಿಕಿತ್ಸೆಗಳನ್ನು ನೀಡುತ್ತದೆ. ರಾಯಲ್ ರೈಲಿನಂತೆ ವಿನ್ಯಾಸಗೊಳಿಸಲಾಗಿರುವುದರಿಂದ ರೈಲಿನಲ್ಲಿ ಒದಗಿಸಲಾದ ಸೌಲಭ್ಯಗಳು ಅಷ್ಟೇ ರಾಯಲ್ ಆಗಿವೆ. ವೈಯಕ್ತಿಕ ಸೇವೆಗಳನ್ನ ಒದಗಿಸಲು ಬಟ್ಲರ್ ಇಲ್ಲಿ ಇರ್ತಾರೆ. ಈ ಐಕಾನಿಕ್ ರೈಲಿನ ಅತ್ಯಂತ ಆಕರ್ಷಕ ವೈಶಿಷ್ಟ್ಯವೆಂದ್ರೆ ಅದರ ಒಳಾಂಗಣವು ರಾಜಸ್ಥಾನದ ರಾಜ ಮನೆತನದ ಅರಮನೆಗಳ ವೈಭವವನ್ನ ಪ್ರತಿಬಿಂಬಿಸುತ್ತದೆ. ಇನ್ನು ಸಂಕೀರ್ಣವಾದ ವುಡನ್ ವರ್ಕ್, ವಸ್ತ್ರಗಳು ಮತ್ತು ರಾಜಮನೆತನದ ವಾತಾವರಣವನ್ನ ಸೃಷ್ಟಿಸುವ ಐಷಾರಾಮಿ ರತ್ನ ಗಂಬಳಿಗಳು ಇಲ್ಲಿವೆ. ಗೋಡೆಗಳ ಮೇಲಿನ ಕಲಾಕೃತಿಗಳು ಮತ್ತು ವರ್ಣ ಚಿತ್ರಗಳು ಭಾರತದ ಸಾಂಸ್ಕೃತಿಕ ಪರಂಪರೆಯನ್ನ ಪ್ರತಿಬಿಂಬಿಸುತ್ತವೆ. ಒಟ್ಟಾರೆಯಾಗಿ ಪ್ಯಾಲೇಸ್ ಆನ್ ವೀಲ್ಸ್ ಭಾರತದ ಅತ್ಯಂತ ಹಳೆಯ ಐಷಾರಾಮಿ ರೈಲು ರಾಜಸ್ಥಾನದ ರಾಜಮನೆತನದ ಭವ್ಯ ಪರಂಪರೆಯನ್ನ ತೋರ್ಪಡಿಸುತ್ತದೆ. ಐಷಾರಾಮಿ ರೈಲಿನಲ್ಲಿ ಪ್ರಯಾಣ ಮಾಡಿದ್ರೆ ಖುಷಿಯ ಜೊತೆಗೆ ಅದ್ಭುತ ಅನುಭವವು ನಿಮಗೆ ದೊರೆಯುತ್ತದೆ. ಬ್ಯೂರೋ ರಿಪೋರ್ಟ್, ಜಿ ಕನ್ನಡ ನ್ಯೂಸ್. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, ಜಿಟಿಪಿಎಲ್ ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, ವಿ4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.